ಮಕ್ಕಳೇ ಶುಭೋದಯ. ಹಿಂದಿನ ಕ್ಲಾಸಲ್ಲಿ ನಾವು ಸಮಾಜಶಾಸ್ತ್ರದ ಪರಿಚಯ ಅನ್ನುವಂಥ ಸಮಾಜ ವಿಜ್ಞಾನದ ಮೊದಲನೇ ಅಧ್ಯಾಯವನ್ನು ಆರಂಭಿಸಿದ್ದೆ. ಅದರಲ್ಲಿ ಹಲವಾರು ವಿಚಾರಗಳನ್ನು ನಾನು ನಿಮ್ಮ ಹತ್ರ ತಿಳಿಸಿದ್ದೆ. ಮುಖ್ಯವಾಗಿ ಹಿನ್ನೆಲೆ, ಸಮಾಜಶಾಸ್ತ್ರದ ಹಿನ್ನೆಲೆ, ಸಮಾಜಶಾಸ್ತ್ರದ ಅರ್ಥ, ಸಮಾಜಶಾಸ್ತ್ರದ ವ್ಯಾಖ್ಯೆಗಳು, ಸಮಾಜಶಾಸ್ತ್ರದ ಸ್ವರೂಪ, ವ್ಯಾಪ್ತಿ ಮತ್ತು ಉಗಮ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಈಗ ಮುಂದುವರೆದ ಭಾಗದಲ್ಲಿ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಥವಾ ಮಹತ್ವದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸಮಾಜಶಾಸ್ತ್ರದ ಮಹತ್ವ ಅಥವಾ ಪ್ರಾಮುಖ್ಯತೆ. ಇಲ್ಲಿ ಸಮಾಜ ವಿಜ್ಞಾನಗಳಲ್ಲಿ ನಾವೇನು ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಮನಃಶಾಸ್ತ್ರ ಇತ್ಯಾದಿ ಹೇಳ್ತೇವಲ್ಲ, ಆ ಎಲ್ಲ ವಿಷಯಗಳಲ್ಲಿ ಈ ಸಮಾಜಶಾಸ್ತ್ರ ಅತ್ಯಂತ ಕಿರಿದಾಗಿದ್ದರೂ ಕೂಡ ಅಂದರೆ ಚಿಕ್ಕದಾದಂಥ ವ್ಯಾಪ್ತಿಯನ್ನು ಹೊಂದಿದ್ರೂ ಕೂಡ ಇದು ತನ್ನದೇ ಆದಂಥ ಮಹತ್ವವನ್ನು ಪಡೆದಿರೋ ಅಂಥದ್ದನ್ನು ಮತ್ತು ಇದರ ಉಪಯೋಗಗಳನ್ನು ಸಾರ್ವತ್ರಿಕವಾಗಿ ಗುರುತಿಸಿರೋ ಅಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ಸಮಾಜಶಾಸ್ತ್ರ ತನ್ನದೇ ಆದಂಥ ಮಹತ್ವವನ್ನು ಅಥವಾ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ನಾವು ಹೇಳ್ಬೋದು. ಯಾವ್ಯಾವ ವಿಷಯದಲ್ಲಿ ಅದು ಯಾವ್ಯಾವ ರೀತಿ ಉಪಯೋಗವನ್ನು ಹೊಂದಿದೆ ಅಥವಾ ಉಪಯೋಗವನ್ನು ನೀಡ್ತಾ ಇದೆ ಅನ್ನೋಂಥ ಒಂದು ವಿಚಾರಗಳನ್ನು ತಿಳಿಸೋದಾದರೆ, ಮುಖ್ಯವಾಗಿ ಇದು ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದ್ರ ಮೂಲಕವಾಗಿ ತನ್ನದೇ ಆದಂಥ ಮಹತ್ವವನ್ನು ಹೊಂದಿದೆ ಅಂತ ಹೇಳ್ತಾರೆ. ಸಮಾಜಶಾಸ್ತ್ರದ ಹೊರತಾಗಿ ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ವಿಭಾಗ ಅಥವಾ ವಿಷಯ ಮತ್ತೊಂದು ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈ ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಒಂದು ವಿಷಯ ಯಾವುದಾದ್ರೂ ಇದ್ದರೆ ಅದು ಸಮಾಜಶಾಸ್ತ್ರ ಅಂತ ಹೇಳ್ಬೋದು. ಹಾಗಾಗಿ ಇದು ತನ್ನದೇ ಆದಂಥ ಒಂದು ಮಹತ್ವವನ್ನು ಪಡೆದಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಸಮಾಜದ ಬಗ್ಗೆ, ಸಮಾಜದ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ, ಸಾಮಾಜಿಕ ರೀತಿ ನೀತಿಗಳ ಬಗ್ಗೆ, ಈ ಎಲ್ಲದರ ಬಗ್ಗೆ ಕ್ರಮಬದ್ಧವಾದಂಥ ಜ್ಞಾನವನ್ನು ಸಂಗ್ರಹಿಸಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಆ ಒಂದು ಪ್ರಗತಿಯನ್ನು ಸಾಧಿಸಲು ಸಮಾಜಶಾಸ್ತ್ರ ಸಹಕಾರಿ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಇದರ ಒಂದು ಮಹತ್ವದಲ್ಲಿ ಮೊದಲನೇ ಅಂಶ ಅಂದರೆ ಇದು ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ವಿಷಯ ಆಗಿದೆ. ಈ ಮೂಲಕವಾಗಿ ಅದು ಮಹತ್ವವನ್ನು ಪಡೆದಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಎರಡನೇ ಅಂಶ, ಇದು ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಸಮಾಜದ ಭಾಗವಾಗಿ, ಸಮಾಜದ ಅಂಗವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ನಾವೇನು ಪರ್ಸನ್ಯಾಲಿಟಿ ಅಂತ ಹೇಳ್ತೀವಲ್ಲ, ಈ ಎಲ್ಲರ ಪರ್ಸನ್ಯಾಲಿಟಿ ಒಂದೇ ರೀತಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ವೈಯಕ್ತಿಕ ಭಿನ್ನತೆಗಳು, ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಏನು ಹೇಳ್ತೀವಲ್ಲ, ಆ ಎಲ್ಲದರ ಬಗ್ಗೆ ಮತ್ತು ಈ ವ್ಯಕ್ತಿತ್ವದ ಬೆಳವಣಿಗೆ ಬಗ್ಗೆ ನಮಗೆ ಈ ಒಂದು ಸಮಾಜಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಸಹಕಾರಿಯಾಗಿದೆ ಅನ್ನುವಂಥದ್ದು. ಅಂದರೆ ಬದಲಾಗುವಂಥ ಸನ್ನಿವೇಶಗಳಿಗೆ ತಕ್ಕಂತೆ ಯಾವ ರೀತಿ ಹೊಂದ್ಕೊಳ್ಬೇಕಾಗುತ್ತೆ, ಸಮಾಜದ ರಚನೆ ಹೇಗಾಗಿದೆ, ಸಮಾಜದ ಬದಲಾವಣೆ ಹೇಗಾಗಿದೆ, ಸಮಾಜದ ಬೆಳವಣಿಗೆ ಹೇಗಾಗಿದೆ, ಹಾಗೆ ವ್ಯಕ್ತಿಯ ಬಾಧ್ಯತೆಗಳೇನು, ಅವನು ಅನುಭವಿಸ್ತಾ ಇರುವಂಥ ಅಡ್ಡಿ ಆತಂಕಗಳೇನು, ಈ ಎಲ್ಲದರ ಬಗ್ಗೆ ಸಮಗ್ರವಾದಂಥ ಒಂದು ಅರಿವನ್ನು ಮೂಡಿಸಿ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಲಿಕ್ಕೆ, ತನ್ನ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಲಿಕ್ಕೆ ಸಮಾಜಶಾಸ್ತ್ರ ಸಹಕಾರಿ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಇದು ನಿಮ್ಮೆಲ್ಲರ ಸಮಾಜದ ಭಾಗವಾಗಿ ನಿಮ್ಮೆಲ್ಲರ ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಕಾರಿಯಾದಂಥ ವಿಷಯ
ಅಥವಾ ವಿಜ್ಞಾನ ಆಗಿದೆ. ಆ ಮೂಲಕವಾಗಿ ಅದು ತನ್ನ ಮಹತ್ವವನ್ನು ಪಡೆದಿದೆ ಅನ್ನುವಂಥದ್ದು. ಇನ್ನು ಮೂರನೇದು, ಇದು ಸಮಾಜದ ಒಂದು ಭಾಗವಾಗಿ ಸಮಾಜದ ಪ್ರಕ್ರಿಯೆಗಳ ಪರಿಚಯವನ್ನು ಸಮಾಜದ ಸದಸ್ಯರಿಗೆ ತಿಳಿಸುವಂಥ ಅಥವಾ ನೀಡುವಂಥ ಕೆಲಸವನ್ನು ಮಾಡುತ್ತೆ. ಸಮಾಜದ ಪ್ರಕ್ರಿಯೆಗಳ ಪರಿಚಯ. ಸಮಾಜದ ಪ್ರಕ್ರಿಯೆಗಳ ಪರಿಚಯ ಅಂದರೆ ಇಲ್ಲಿ ಮುಖ್ಯವಾಗಿ ಸಮಾಜದಲ್ಲಿರುವಂಥ ಧರ್ಮ ಆಗಿರ್ಬೋದು, ಸಂಪ್ರದಾಯಗಳು ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ನೀತಿ ನಿಯಮಗಳು ಆಗಿರ್ಬೋದು, ಸಾಮಾಜಿಕ ಸಂಸ್ಥೆಗಳು ಆಗಿರ್ಬೋದು, ಮೌಲ್ಯಗಳು ಆಗಿರ್ಬೋದು, ಆದರ್ಶಗಳು ಆಗಿರ್ಬೋದು ಇತ್ಯಾದಿಗಳ ಬಗ್ಗೆ ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವಲ್ಲಿ ಸಮಾಜದ ವಿವಿಧ ಸಮೂಹಗಳು ಜನರೊಂದಿಗೆ ಸಹಜೀವನ ಹೇಗಿರಬೇಕು, ಹೇಗೆ ಬೆರೆತುಕೊಳ್ಬೇಕು ಬೇರೆಯವ್ರ ಜೊತೆಗೆ, ಹಾಗೆ ಆ ಸಹ ಸಂಬಂಧ ಹೇಗಿರಬೇಕು ಅನ್ನೋಂಥದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಮಾಜಶಾಸ್ತ್ರ ಸಹಕಾರಿ ಆಗಿದೆ ಅನ್ನೋಂಥದ್ದು. ಸಮಾಜದಲ್ಲಿರುವಂಥ ಧರ್ಮ ಆಗಿರ್ಬೋದು, ನಡವಳಿಕೆ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಸಂಸ್ಕಾರ ಆಗಿರ್ಬೋದು, ನೀತಿ ನಿಯಮಗಳಾಗಿರ್ಬೋದು, ಸಾಮಾಜಿಕ ಸಂಸ್ಥೆಗಳಾಗಿರ್ಬೋದು, ಇವೆಲ್ಲವುಗಳು ಯಾಕಿದಾವೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾಕಿದಾವೆ, ನಾವು ಮತ್ತೆ ಅವನ್ನ ಹೇಗೆ ಅಳವಡಿಸಿಕೊಳ್ಬೇಕು, ಆ ಮೂಲಕವಾಗಿ ಸಮಾಜದ ಒಂದು ಭಾಗವಾಗಿ ನಮ್ಮ ವರ್ತನೆ ಹೇಗಿರಬೇಕು, ನಮ್ಮ ರೀತಿ ರಿವಾಜುಗಳು ಹೇಗಿರಬೇಕು, ನಮ್ಮ ವೇಷಭೂಷಣಗಳು ಹೇಗಿರಬೇಕು ಅನ್ನೋಂಥ ಆ ಎಲ್ಲ ವಿಚಾರಗಳನ್ನು ತಿಳಿಸುವಂಥ ಕೆಲಸವನ್ನು ಸಮಾಜದ ಭಾಗವಾಗಿ ಸಮಾಜಶಾಸ್ತ್ರ ಮಾಡ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಈ ಸಮಾಜದ ಪ್ರಕ್ರಿಯೆಗಳನ್ನು ತಿಳಿಸೋದ್ರ ಮೂಲಕವಾಗಿ, ಪರಿಚಯಿಸೋದ್ರ ಮೂಲಕವಾಗಿ ಒಂದು ಉತ್ತಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಸಮಾಜಶಾಸ್ತ್ರ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ 4ನೇ ಅಂಶ ಅಂದರೆ ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತು ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಸಹಕಾರಿ. ಸಾಮಾಜಿಕ ಸಮಸ್ಯೆಗಳ ಅರ್ಥೈಸುವಿಕೆ ಮತ್ತು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಈ ಒಂದು ಸಮಾಜಶಾಸ್ತ್ರ ಸಹಕಾರಿ ಆಗಿದೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಸಮಾಜವೂ ಕೂಡ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಮುಖ್ಯವಾಗಿ ಇಲ್ಲಿ ಸಾಮಾಜಿಕ ಸಮಸ್ಯೆಗಳು, ಸೋಷಿಯಲ್ ಈವಿಲ್ಸ್ ಅಂತ ಹೇಳ್ತೀವಿ, ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಸಾಮಾಜಿಕ ಸಮಸ್ಯೆಗಳು ಅಂತ ಹೇಳ್ತೀವಿ, ಸಾಮಾಜಿಕ ಪಿಡುಗುಗಳು ಅಂತ ಹೇಳ್ತೀವಿ. ಅವೆಲ್ಲವುಗಳು ಕೂಡ ಅಸ್ತಿತ್ವದಲ್ಲಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಅವು ಯಾಕೆ ಅಸ್ತಿತ್ವದಲ್ಲಿದ್ದಾವೆ, ಅವನ್ನ ಹೇಗೆ ನಾವು ಪರಿಹರಿಸಬೇಕು, ಹೇಗೆ ಬಗೆಹರಿಸಬೇಕು ಅನ್ನೋಂಥ ಪರಿಜ್ಞಾನವನ್ನು ಸಮಾಜಶಾಸ್ತ್ರ ನಮಗೆ ನೀಡುತ್ತೆ. ಫಾರ್ ಎಕ್ಸಾಂಪಲ್ಲು, ವರದಕ್ಷಿಣೆ ಆಗಿರ್ಬೋದು, ಬಾಲಾಪರಾಧ ಆಗಿರ್ಬೋದು, ಕೋಮು ಗಲಭೆ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಹಸಿವು ಆಗಿರ್ಬೋದು, ಅಪೌಷ್ಟಿಕತೆ ಆಗಿರ್ಬೋದು, ಜಾತೀಯತೆ ಭಾವನೆ ಆಗಿರ್ಬೋದು, ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಭಯೋತ್ಪಾದನೆ ಆಗಿರ್ಬೋದು, ಜೂಜಾಟ ಆಗಿರ್ಬೋದು, ವೇಶ್ಯಾವಾಟಿಕೆ ಆಗಿರ್ಬೋದು, ಬಾಲ್ಯ ವಿವಾಹ ಆಗಿರ್ಬೋದು, ಮಕ್ಕಳ ದುಡಿಮೆ ಆಗಿರ್ಬೋದು. ಹೀಗೆ ಇವೆಲ್ಲದರ ಬಗ್ಗೆ ಈ ಸಮಸ್ಯೆಗಳು ಅವು ಯಾಕೆ ಅಸ್ತಿತ್ವದಲ್ಲಿದ್ದಾವೆ, ಹೇಗೆ ಅಸ್ತಿತ್ವಕ್ಕೆ ಬಂದವು, ಮತ್ತು ಅವುಗಳನ್ನು ನಿವಾರಿಸುವಂಥ ವಿಧಾನ ಹೇಗೆ ಇತ್ಯಾದಿ ವಿಷಯಗಳನ್ನು ಸಮಾಜಶಾಸ್ತ್ರ ನಮಗೆ ಮನನ ಮಾಡಿಕೊಳ್ಳುತ್ತೆ. ಅಂದರೆ ಪ್ರತಿ ಸಾಮಾಜಿಕ ಸಮಸ್ಯೆ ಯಾಕೆ ಅಸ್ತಿತ್ವಕ್ಕೆ ಬಂತು, ಹೇಗೆ ಅಸ್ತಿತ್ವದಲ್ಲಿದೆ, ಅದನ್ನು ನಾವು ಹೇಗೆ ನಿವಾರಿಸಬೇಕು, ಹೇಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋಂಥ ಮಾಹಿತಿಯನ್ನು ನಮಗೆ ಸಮಾಜಶಾಸ್ತ್ರ ನೀಡುತ್ತೆ ಅನ್ನುವಂಥದ್ದು. ಈ ದೃಷ್ಟಿಯಲ್ಲಿ ಫಾರ್ ಎಕ್ಸಾಂಪಲ್ ಮಕ್ಕಳೇ, ನಾವು ಸ್ವಾತಂತ್ರ್ಯ ಗಳಿಸೋದಕ್ಕಿಂತ ಮುಂಚೆ
ಸಂವಿಧಾನವನ್ನು ಅಳವಡಿಸಿಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಈ ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ಅನ್ನುವಂಥದ್ದು ತುಂಬ ಕಬಂಧ ಬಾಹುಗಳನ್ನು ಬೀರಿತ್ತು. ಈ ಅಸ್ಪೃಶ್ಯರನ್ನು ಮೇಲ್ವರ್ಗದವರು ತುಂಬ ಕೀಳಾಗಿ ಕಾಣ್ತಾ ಇದ್ರು. ಯಾಕೆಂದರೆ ಇದರ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಋಗ್ವೇದದ ಕಾಲದಲ್ಲಿ ನಾವೇನು ಚತುರ್ವರ್ಣಗಳು ಅಂತ ಏನಿದ್ವಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಆ ಶೂದ್ರ ಮೇಲಿನ ಮೂರು ವರ್ಗಗಳ ಸೇವೆ ಮಾಡ್ತಾ ಇದ್ದಂಥ ಆ ಅಂಗ ಏನಿದೆಯಲ್ಲ, ಆ ಅಂಗದ ಒಂದು ಭಾಗವಾಗಿ ಈ ಅಸ್ಪೃಶ್ಯತೆ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂತು. ತುಂಬ ಕೆಟ್ಟದಾಗಿ, ತುಂಬ ಕೀಳಾಗಿ ಅವರನ್ನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೇಲ್ವರ್ಗದವರು ನಡೆಸಿಕೊಳ್ತಾ ಇದ್ರು. ಇದನ್ನು ಗಮನಿಸಿದಂಥ ಈ ಸಂವಿಧಾನ ತಜ್ಞರು, ಆ ಸಂವಿಧಾನ ರಚಿಸುವಂಥ ತಜ್ಞರು ಏನು ಮಾಡಿದ್ರು ಅಂದರೆ, ಸಂವಿಧಾನದ ಮೂಲಕವಾಗಿ ಆ ದುಷ್ಟ ಪಿಡುಗನ್ನು ಸಾಮಾಜಿಕ ವ್ಯವಸ್ಥೆಯಿಂದ ಹೊಡೆದೋಡಿಸುವಂಥ ಒಂದು ಕೆಲಸವನ್ನು ಮಾಡಿದರು ಅನ್ನೋಂಥದ್ದು. ಹೀಗಾಗಿ ಆ ಸಮಸ್ಯೆ ಹೇಗಿತ್ತು ಅದನ್ನು ಪರಿಹರಿಸುವಂಥ ಕೆಲಸವನ್ನು ಹೇಗೆ ಮಾಡಲಾಯಿತು. ಈಗ ಎಲ್ಲರೂ ಸಂವಿಧಾನದ ಎದುರಿನಲ್ಲಿ ಸಮಾನರು, ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ ಅನ್ನೋ ಒಂದು ತತ್ವವನ್ನು ಪ್ರತಿಪಾದಿಸುವಂಥ ಕೆಲಸವನ್ನು ಏನು ಮಾಡಲಾಗಿದೆಯಲ್ಲ, ಹಾಗೆ ಆ ಸಮಸ್ಯೆ ಮತ್ತು ಪರಿಹಾರ ನಡೀತಾ ಇದೆ ಈ ಒಂದು ಸಮಾಜಶಾಸ್ತ್ರದ ಮೂಲಕವಾಗಿ ಅನ್ನೋಂಥದ್ದು. ಇನ್ನು ವಿಶೇಷವಾಗಿ ಇನ್ನೊಂದ್ರ ಬಗ್ಗೆ ಹೇಳಬೇಕು ಅಂದರೆ, ಬಾಲ್ಯ ವಿವಾಹ ಅಂದರೆ ಸರ್ಕಾರ ಪ್ರತಿ ಮಹಿಳೆ ಮದುವೆ ಆಗುವಂಥ ನಿರ್ದಿಷ್ಟ ವಯಸ್ಸನ್ನು ನಿಗದಿಪಡಿಸಿದೆ. ಆ ವಯಸ್ಸು ಎಷ್ಟಪ್ಪ ಅಂದರೆ 18 ವರ್ಷ ವಯಸ್ಸಾಗಿರಬೇಕು ಅಂತ. ಆ 18 ವರ್ಷದ ಒಳಗಿನ ಬಾಲಕಿಯರ ಮದುವೆಯನ್ನು ನಾವು ಬಾಲ್ಯ ವಿವಾಹ ಅಂತ ಹೇಳ್ತೀವಿ. ಇದು ಯಾಕೆ ಅಸ್ತಿತ್ವಕ್ಕೆ ಬಂತು, ಈ ಸಮಸ್ಯೆ ಹೇಗೆ ಉಟ್ಕೊಳ್ತು ಅನ್ನೋದನ್ನು, ಆ ಹಿನ್ನೆಲೆಯನ್ನು ನೋಡೋದಾದರೆ, ಹಿಂದೆ ವಿದೇಶಿಯರು ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ, ಭಾರತದ ಭೂಭಾಗದ ಮೇಲೆ ದಾಳಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಭಾರತದ ಚಿಕ್ಕ ಪುಟ್ಟ ಬಾಲಕಿಯರನ್ನು ಅತ್ಯಾಚಾರ ಮಾಡುವಂತಹ, ರೇಪ್ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ರಂತೆ. ಆದರೆ ಅವರು ಒಂದು ವಿಷಯಕ್ಕೆ ಅಂಜುತ್ತಾ ಇದ್ರಂತೆ, ಯಾವ ಮಹಿಳೆಯ ಕೊರಳಲ್ಲಿ ತಾಳಿ ಇರುತ್ತಲ್ಲೋ ಅಂಥ ಮಹಿಳೆಗೆ ಅಥವಾ ಬಾಲಕಿಗೆ ಅವರೇನು ಮಾಡ್ತಾ ಇರಲಿಲ್ಲಂತೆ. ಹಾಗಾಗಿ ಅಂದಿನ ಸಾಮಾಜಿಕ ವ್ಯವಸ್ಥೆಯ ಯಜಮಾನರುಗಳು ಏನು ಮಾಡಿದ್ರು ಅಂದರೆ, ತಮ್ಮ ಹೆಣ್ಮಕ್ಳ ಮೇಲೆ ಆಗುವಂಥ ಅತ್ಯಾಚಾರವನ್ನು ನಿಲ್ಲಿಸಲಿಕ್ಕಾಗಿ ಚಿಕ್ಕ ವಯಸ್ಸಿಗೆ ಅವರನ್ನು ಮದುವೆ ಮಾಡಿ ಆ ಅತ್ಯಾಚಾರದಿಂದ ಅವರನ್ನು ಮುಕ್ತಿಗೊಳಿಸುವಂಥ ಒಂದು ಪ್ರಯತ್ನಕ್ಕಾಗಿ ಅವರು ಈ ಬಾಲ್ಯ ವಿವಾಹವನ್ನು ಜಾರಿಗೆ ತಂದರು ಅನ್ನೋಂಥದ್ದು. ನೋಡಿ, ಆವಾಗ ಪ್ರಸ್ತುತ ಆಗಿರ್ಬೋದು ಆ ಸಾಮಾಜಿಕ ಪಿಡುಗಾಗಿದ್ದಂಥ ಬಾಲ್ಯ ವಿವಾಹ, ಆದರೆ ಈಗ ಅದು ಪ್ರಸ್ತುತ ಅಲ್ಲ. ಯಾಕೆ ಅಂದರೆ ಇವತ್ತು ನಮಗೆ ಕಾನೂನಿದೆ, ಸಂವಿಧಾನ ಇದೆ, ಯಾರೂ ಕೂಡ ಅತ್ಯಾಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡಿದಂಥವರಿಗೆ ಉಗ್ರವಾದಂಥ ಶಿಕ್ಷೆ ನ್ಯಾಯಾಲಯದ ಮೂಲಕವಾಗಿ ನಿಗದಿಪಡಿಸ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಕಾನೂನುಗಳು, ಫಾರ್ ಎಕ್ಸಾಂಪಲ್ 1961ರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಆ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕವಾಗಿ ಬಾಲ್ಯ ವಿವಾಹವನ್ನು ಅನುಷ್ಠಾನ ಮಾಡುವಂಥದ್ದು ಅಥವಾ ಆಚರಿಸುವಂಥದ್ದು ಅಕ್ಷಮ್ಯ ಅಪರಾಧ ಅನ್ನುವಂಥ ಒಂದು ಭಾವನೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೀಗೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬೇರೂರಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಅದನ್ನು ಸಂವಿಧಾನದ ಹಲವಾರು ಕಾನೂನುಗಳ ಮೂಲಕವಾಗಿ ಹೊಡೆದೋಡಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಹೀಗೆ ಈ ಏನೆಲ್ಲ ಸಾಮಾಜಿಕ ಸಮಸ್ಯೆಗಳಿದಾವಲ್ಲ, ಆ ಸಾಮಾಜಿಕ ಸಮಸ್ಯೆಗಳ ಹಿನ್ನೆಲೆ ಏನು, ಅವುಗಳನ್ನು ಹೇಗೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಿಂದ ಮೂಲೋತ್ಪಾಟನೆ ಮಾಡಬೇಕು ಅಥವಾ ಹೊಡೆದೋಡಿಸಬೇಕು ಅನ್ನೋಂಥ ಒಂದು ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಸಮಾಜಶಾಸ್ತ್ರ ನೀಡುತ್ತೆ. ಜೊತೆಗೆ ಆ ಎಲ್ಲ ಸಾಮಾಜಿಕ ಸಮಸ್ಯೆಗಳನ್ನು ಸಾಮಾಜಿಕ ವ್ಯವಸ್ಥೆಯಿಂದ ಹೊಡೆದೋಡಿಸುವಲ್ಲಿ ನಮಗೆ ಸಹಕಾರಿ ಆಗಿದೆ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಅದು ತನ್ನ ಮಹತ್ವವನ್ನು ಪಡೆದಿದೆ ಅಂತ. ಇನ್ನು ಕೊನೆ 5ನೇ ಅಂಶ ಏನಪ್ಪ ಅಂದರೆ, ಅಭಿವೃದ್ಧಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ರೂಪಿಸಲು ಈ ಸಮಾಜಶಾಸ್ತ್ರ ನಮಗೆ ಸಹಕಾರಿ ಆಗಿದೆ ಅಂತ ಹೇಳ್ತಾರೆ.
ಏನು ಹಲವಾರು ಈ ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ರೂಪಿಸಲಿಕ್ಕೆ ಸಮಾಜಶಾಸ್ತ್ರ ನಮಗೆ ಸಹಕಾರಿ ಆಗಿದೆ ಅಂತ. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಮಕ್ಕಳೇ ಅಂದರೆ, ಇತ್ತೀಚಿನವರೆಗೂ ಕೂಡ ಶೈಕ್ಷಣಿಕ ಚಟುವಟಿಕೆಗಳಿಂದ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳು ತುಂಬ ದೂರ ಉಳಿತಾ ಇದ್ರು. ಅವರು ಕೇವಲ 4 ಗೋಡೆಗಳ ಮಧ್ಯೆ, ಒಂದು ಕಾಲ ಇತ್ತು 4 ಗೋಡೆಗಳ ಮಧ್ಯೆ ಇರಬೇಕಾದಂಥವರು ಮಕ್ಕಳನ್ನು ಹೆರುವಂಥ, ಮಕ್ಕಳನ್ನು ಹುಟ್ಟಿಸುವಂತಹ ಕೇವಲ ಒಂದು ಯಂತ್ರದ ರೀತಿಯಲ್ಲಿ ಮಹಿಳೆಯನ್ನ ಕಾಣ್ತಾ ಇದ್ರು. ಆದರೆ ಬದಲಾಗುವಂಥ ಕಾಲಕ್ಕೆ ಅನುಗುಣವಾಗಿ ಮಹಿಳೆಯರು ಕೂಡ ಪುರುಷರಷ್ಟೇ ಸಮಾನರು ಅನ್ನುವಂಥ ಒಂದು ನಿಲುವನ್ನು ಪ್ರಾಪಂಚಿಕ ವ್ಯವಸ್ಥೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ಇದಕ್ಕೆ ಏನು ಕಾರಣ ಆಗಿದೆ ಅಂದರೆ, ಈ ಮಹಿಳೆಯರಿಗೆ ನೀಡ್ತಾ ಇರುವಂಥ ಶಿಕ್ಷಣ, ಜೊತೆಗೆ ಆ ಶಿಕ್ಷಣ ನೀಡಬೇಕಾದ್ರೆ ಏನೆಲ್ಲ ಅಡ್ಡಿ ಆತಂಕಗಳಿದಾವಲ್ಲ, ಅವರ ಫೀಸನ್ನು ಮನ್ನಾ ಮಾಡಲಾಗಿದೆ, ಅವರಿಗೆ ಉಚಿತ ಬೈಸಿಕಲ್ಗಳನ್ನು ನೀಡಲಾಗ್ತಾ ಇದೆ, ಜೊತೆಗೆ ವಿದ್ಯಾರ್ಥಿ ವೇತನಗಳನ್ನು ನೀಡಲಾಗ್ತಾ ಇದೆ. ಹೀಗೆ ಆ ಸಮಸ್ಯೆ ಜೊತೆಗೆ ಆ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಅಭಿವೃದ್ಧಿ ಯೋಜನೆಗಳನ್ನು ಯಾವ ರೀತಿ ನಾವು ಅನುಷ್ಠಾನ ಮಾಡಬೇಕು ಅನ್ನುವಂಥ ಒಂದು ವಿಷಯದ ಬಗ್ಗೆ ಸಮಾಜಶಾಸ್ತ್ರ ನಮಗೆ ಮಾಹಿತಿಯನ್ನು ನೀಡೋದ್ರ ಮೂಲಕವಾಗಿ, ತಿಳಿಸೋದ್ರ ಮೂಲಕವಾಗಿ ನಮ್ಮ ಜೀವನದಲ್ಲಿ ಒಂದು ಬಹುಮುಖ್ಯವಾದಂಥ ಮಹತ್ವವನ್ನು ಸಮಾಜಶಾಸ್ತ್ರ ಪಡೆದಿದೆ ಅನ್ನುವಂಥದ್ದು ಮಕ್ಕಳೇ. ಈ ಅಂಶಗಳ ಹಿನ್ನೆಲೆಯಲ್ಲಿ ಸಮಾಜಶಾಸ್ತ್ರ ತನ್ನದೇ ಆದಂಥ ಮಹತ್ವವನ್ನು ಹೊಂದಿದೆ ಅಥವಾ ಪಡೆದಿದೆ ಅಂತ ನಾವು ಹೇಳ್ಬೋದು. ಮುಖ್ಯವಾಗಿ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾ ಇರುವಂಥ ವಿಷಯ ಸಮಾಜಶಾಸ್ತ್ರ ಆಗಿರೋದ್ರಿಂದಾಗಿ ಅದು ತನ್ನದೇ ಆದಂಥ ಮಹತ್ವವನ್ನು ಪಡೆದಿದೆ. ಜೊತೆಗೆ ಪ್ರತಿಯೊಬ್ಬರ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಅದು ಸಹಕಾರಿಯಾಗಿದೆ ಅನ್ನುವಂಥದ್ದು. ಹಾಗೆ ಈ ಸಮಾಜದ ಪ್ರಕ್ರಿಯೆಗಳೇನಿದಾವಲ್ಲ, ಆ ಪ್ರಕ್ರಿಯೆಗಳನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ, ಒಂದು ಜನಾಂಗದಿಂದ ಮತ್ತೊಂದು ಜನಾಂಗಕ್ಕೆ ಪರಿಚಯಿಸುವಂಥ ಕೆಲಸವನ್ನು ಸಮಾಜಶಾಸ್ತ್ರ ಮಾಡ್ತಾ ಇದೆ ಅನ್ನುವಂಥದ್ದು. ಹಾಗೆ ಈ ಸಾಮಾಜಿಕ ಸಮಸ್ಯೆಗಳೇನಿದಾವಲ್ಲ, ಅವು ಯಾವ್ಯಾವು, ಅವುಗಳನ್ನು ಹೇಗೆ ಮೂಲೋತ್ಪಾಟನೆ ಮಾಡಬೇಕು, ಹೊಡೆದೋಡಿಸಬೇಕು ಅನ್ನೋಂಥ ವಿಷಯದ ಬಗ್ಗೆ ನಮಗೆ ಪರಿಜ್ಞಾನವನ್ನು ನೀಡ್ತಾ ಇದೆ. ಕೊನೆಯದಾಗಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕಾಗಿ ಅಥವಾ ಕೈಗೊಳ್ಳಲಿಕ್ಕಾಗಿ ಸಮಾಜಶಾಸ್ತ್ರ ನಮಗೆ ನೆರವನ್ನು ನೀಡ್ತಾ ಇದೆ ಅನ್ನುವಂಥದ್ದು. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಸಮಾಜಶಾಸ್ತ್ರ ತನ್ನದೇ ಆದಂಥ ಮಹತ್ವವನ್ನು ಪಡೆದಿದೆ ಅಂತ ನಾವು ಹೇಳ್ಬೋದು. ಇಷ್ಟು ಸಮಾಜಶಾಸ್ತ್ರದ ಮಹತ್ವ ಅಥವಾ ಪ್ರಾಮುಖ್ಯತೆಯ ಬಗ್ಗೆ ವಿವರಣೆ. ಅರ್ಥ ಆಯಿತು ಅಂದ್ಕೊಳ್ತೇನೆ ಮಕ್ಕಳೇ, ಅರ್ಥ ಆಯಿತು? ಹಾಗಾದ್ರೆ ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ಓಕೆ, ಇನ್ನು ನೆಕ್ಸ್ಟು ನಾವು ತಿಳ್ಕೊಳ್ಬೇಕಾದಂಥ ಮುಖ್ಯವಾದಂಥ ಅಂಶ ಏನಪ್ಪ ಅಂದರೆ, ಸಮಾಜಶಾಸ್ತ್ರ ಮತ್ತು ಇತರ ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧ. ಇತರ ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧ ಮತ್ತು ವ್ಯತ್ಯಾಸದ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಮಕ್ಕಳೇ, ನಾವು ಆರಂಭಿಕ ಹಂತದಲ್ಲೇ ಹಿಂದಿನ ಕ್ಲಾಸಲ್ಲಿ ಹೇಳಿದ್ವಿ, ಮೆಲುಕು ಹಾಕಿದ್ವಿ. ಏನು ಅಂದರೆ, ಸಮಾಜ ವಿಜ್ಞಾನದ ವಿಷಯಗಳಿದಾವಲ್ಲ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಮನಃಶಾಸ್ತ್ರ, ಪರಿಸರ ಅಧ್ಯಯನ, ಆ ರೀತಿ ನಾವು ಅಭ್ಯಾಸ ಮಾಡುವಂಥ ಸಮಾಜಶಾಸ್ತ್ರ ಕೂಡ ಒಂದು ಸಮಾಜ ವಿಜ್ಞಾನದ ಭಾಗ ಅನ್ನುವಂಥದ್ದು. ಹೀಗಾಗಿ ಇತರ ವಿಷಯಗಳ ಅಧ್ಯಯನದೊಂದಿಗೆ ಅಥವಾ ಇತರ ವಿಷಯಗಳ ಪರಿಜ್ಞಾನದೊಂದಿಗೆ ನಾವು ಸಹ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯವಾಗಿದೆ ಅನ್ನುವಂಥದ್ದು. ಅದು ಹೇಗೆ? ಇತರ ಸಮಾಜ ವಿಜ್ಞಾನಗಳ ಜೊತೆಗೆ ಸಮಾಜಶಾಸ್ತ್ರದ ಸಂಬಂಧ ಮತ್ತು ಆ ಒಂದು ವ್ಯತ್ಯಾಸ ಹೇಗಿದೆ ಅನ್ನುವಂಥ ಒಂದು ವಿಷಯವನ್ನು ತಿಳ್ಕೊಳ್ಳೋದಾದರೆ, ಮೊದಲನೇದು ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ನಡುವಿನ ಸಂಬಂಧ. ಮಕ್ಕಳೇ, ಸಮಾಜಶಾಸ್ತ್ರ ಅಂದರೆ ಸಮಾಜದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ವಿಷಯ ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ. ರಾಜ್ಯಶಾಸ್ತ್ರ ಅಂದರೆ ರಾಜಕೀಯ ವಿಷಯಗಳ ಬಗ್ಗೆ, ರಾಜಕೀಯ ಸಂಸ್ಥೆಗಳ ಬಗ್ಗೆ, ರಾಜಕೀಯ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಇತ್ಯಾದಿಗಳ ಬಗ್ಗೆ ತಿಳಿಸುವಂಥ ವಿಷಯವನ್ನು ರಾಜ್ಯಶಾಸ್ತ್ರ ಅಂತ ಹೇಳ್ತೀವಿ.
ಇವೆರಡೂ ಕೂಡ ಒಂದಕ್ಕೊಂದು ಸಹ ಸಂಬಂಧವನ್ನು ಹೊಂದಿದ್ದಾವೆ ಅನ್ನುವಂಥದ್ದು. ಅವುಗಳ ವ್ಯಾಪ್ತಿಯಲ್ಲಿ ಅವುಗಳು ಬೇರೆ ಬೇರೆಯಾದಂಥ ಅರ್ಥವನ್ನು ಹೊಂದಿದ್ರೂ ಕೂಡ ಒಂದು ವಿಷಯ ಮತ್ತೊಂದು ವಿಷಯಕ್ಕೆ ಸಹಕಾರಿಯಾಗಿದೆ ಅನ್ನುವಂಥದ್ದು, ಸಹ ಸಂಬಂಧವನ್ನು ಹೊಂದಿದೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ಲು, ಇಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಆಡಳಿತ ವ್ಯವಸ್ಥೆ ಇತ್ತು, ಯಾವ ರೀತಿ ಅವರು ಜನರ ಕಷ್ಟ ಕಾರ್ಪಣ್ಯಗಳನ್ನು ರಾಜರು ನಿವಾರಿಸ್ತಾ ಇದ್ರು ಅನ್ನುವಂಥ ವಿಷಯವನ್ನು ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರಕ್ಕೆ ತಿಳಿಸಿದರೆ, ರಾಜ್ಯಶಾಸ್ತ್ರವು ಹಿಂದೆ ಯಾವ ರೀತಿ ಆಡಳಿತ ವ್ಯವಸ್ಥೆ ಇತ್ತು, ರಾಜರು ಹೇಗೆ ಆಡಳಿತ ಮಾಡ್ತಾ ಇದ್ರು ಅನ್ನೋಂಥ ವಿಷಯವನ್ನು ಸಮಾಜಶಾಸ್ತ್ರಕ್ಕೆ ತಿಳಿಸ್ತಾರೆ. ಹಾಗಾಗಿ ಅವುಗಳು ಅವುಗಳದೇ ಆದಂಥ ವೈಯಕ್ತಿಕ ಭಿನ್ನತೆಗಳನ್ನು ಹೊಂದಿದ್ರೂ ಕೂಡ ಸಹ ಸಂಬಂಧವನ್ನು ಹೊಂದಿದ್ದಾವೆ ಅಂತ ಹೇಳ್ಬೋದು, ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ. ಹಾಗೆ ಈ ಸಮಾಜಶಾಸ್ತ್ರ ಮತ್ತು ಇತಿಹಾಸದ ನಡುವಿನ ಸಂಬಂಧದ ಬಗ್ಗೆ ಹೇಳಬೇಕು ಅಂದರೆ, ಸಮಾಜಶಾಸ್ತ್ರದ ಅರ್ಥವನ್ನು ನಾವು ತಿಳ್ಕೊಂಡಿದ್ದೇವೆ. ಇತಿಹಾಸ ಅಂದರೆ ಹಿಂದೆ ನಡೆದ ಘಟನೆಗಳ ಬಗ್ಗೆ ತಿಳಿಸುವಂಥ ವಿಷಯ ಅಂತ ಹೇಳ್ಬೋದು. ಹಿಂದೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾಕೆ ಅಂಥ ಘಟನೆಗಳು ನಡೆದ್ವು, ಯಾಕೆ ಅಂಥ ಭಯಾನಕ ಯುದ್ಧಗಳು ನಡೆದ್ವು, ಯಾಕೆ ಅಂಥ ಸಾಮಾಜಿಕ ವ್ಯವಸ್ಥೆ ಹಿಂದುಳಿದಿತ್ತು, ಈ ಎಲ್ಲ ವಿಷಯಗಳ ಬಗ್ಗೆ ಇತಿಹಾಸ ನಮಗೆ ಸಮಾಜಶಾಸ್ತ್ರಕ್ಕೆ ಮಾಹಿತಿಯನ್ನು ನೀಡುತ್ತೆ. ಹಾಗಾಗಿ ಅವು ಸಹ ಸಂಬಂಧವನ್ನು ಹೊಂದಿದ್ದಾವೆ ಅನ್ನುವಂಥದ್ದು. ಇನ್ನು ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರದ ನಡುವಿನ ಸಂಬಂಧದ ಬಗ್ಗೆ ಹೇಳಬೇಕು ಅಂದರೆ, ಇಲ್ಲಿ ಮುಖ್ಯವಾಗಿ ಈ ಸಮಾಜಶಾಸ್ತ್ರದ ಅಧ್ಯಯನದ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಮಾನವಶಾಸ್ತ್ರವು ಈ ಜನಾಂಗ ಆಗಿರ್ಬೋದು, ಸಮುದಾಯ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅವು ನಡೆದು ಬಂದಂಥ ದಾರಿ ಆಗಿರ್ಬೋದು, ಈ ಒಂದು ಸಾಮಾಜಿಕ ಜೀವನದ ಸಮಗ್ರ ಅಧ್ಯಯನ ಆಗಿರ್ಬೋದು, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಅನ್ನುವಂಥದ್ದು ಸಮಾಜಶಾಸ್ತ್ರದ ಬಗ್ಗೆ. ಹೀಗೆ ಅವು ಕೊಡುಕೊಳ್ಳುವ ಸಂಬಂಧವನ್ನು ಹೊಂದಿದ್ದಾವೆ ಅನ್ನುವಂಥದ್ದು. ಜೊತೆಗೆ ಈ ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನದ ನಡುವಿನ ಸಂಬಂಧದ ಬಗ್ಗೆ ಹೇಳಬೇಕು ಅಂದರೆ, ಇಲ್ಲಿ ಮುಖ್ಯವಾಗಿ ಮನೋವಿಜ್ಞಾನ ಏನಿದೆಯಲ್ಲ, ನಾವು ಸೈಕಾಲಜಿ ಮನೋಶಾಸ್ತ್ರ ಅಂತ ಏನಿರ್ತವಲ್ಲ, ಈ ಸೈಕಾಲಜಿ ಅಥವಾ ಮನೋವಿಜ್ಞಾನ ಮನುಷ್ಯನ ವರ್ತನೆಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ. ಸಮಾಜದ ಒಂದು ಭಾಗವಾಗಿ ಮನುಷ್ಯನ ವರ್ತನೆ ಹೇಗಿತ್ತು, ಹೇಗಿರಬೇಕು, ಈಗ ಹೇಗಿದೆ, ಮುಂದೆ ಹೇಗಾಗಬೇಕು ಅನ್ನೋಂಥ ಈ ವಿಷಯಗಳ ಬಗ್ಗೆ ಮನೋವಿಜ್ಞಾನ ಸಮಾಜ ವಿಜ್ಞಾನಕ್ಕೆ ಸಹಕಾರಿ ಆಗಿದೆ, ಸಮಾಜದ ಸದಸ್ಯರ ವರ್ತನೆಯನ್ನು ತಿಳ್ಕೊಳ್ಳಿಕ್ಕೆ ಅಂತ ಹೇಳ್ಬೋದು. ಇನ್ನು ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ನಡುವಿನ ಸಂಬಂಧದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ, ಅರ್ಥಶಾಸ್ತ್ರ ಅಂದರೆ ಆರ್ಥಿಕ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ ಅನ್ನುವಂಥದ್ದು, ಆರ್ಥಿಕ ಪ್ರಕ್ರಿಯೆಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ ಅನ್ನುವಂಥದ್ದು. ಆದರೆ ಸಮಾಜಶಾಸ್ತ್ರ ಆ ಪ್ರಕ್ರಿಯೆಗಳು ಹೇಗೆ ವ್ಯವಹರಿಸಲ್ಪಡ್ತವೆ, ಹೇಗೆ ಅವು ಸಂಘಟಿಸಲ್ಪಡ್ತವೆ, ಜೊತೆಗೆ ಆ ಸಂದರ್ಭದಲ್ಲಿ ಜನರ ವರ್ತನೆಗಳನ್ನು ಹೇಗೆ ರೂಪಿಸುತ್ತೆ ಅನ್ನುವಂಥ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳುತ್ತೆ ಅನ್ನುವಂಥದ್ದು. ಹೀಗಾಗಿ ಈ ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರಗಳು ಕೂಡ ಅವುಗಳದೇ ಆದಂಥ ಒಂದು ಕೊಡುಕೊಳ್ಳುವಿಕೆಯ ಸಂಬಂಧವನ್ನು ಹೊಂದಿದ್ದಾವೆ ಅಂತ ನಾವು ಹೇಳ್ಬೋದು. ಹೀಗೆ ಸಮಾಜಶಾಸ್ತ್ರ ಅನ್ನುವಂಥದ್ದು ಸಮಾಜ ವಿಜ್ಞಾನದ ಒಂದು ಅಧ್ಯಯನದ ವಿಷಯವಾಗಿಬಿಟ್ಟು ಅದು ಇತರ ಸಮಾಜ ವಿಜ್ಞಾನದ ವಿಷಯಗಳ ಜೊತೆಗೆ ಸಹ ಸಂಬಂಧವನ್ನು ಹೊಂದೋದ್ರ ಮೂಲಕವಾಗಿ ಉತ್ತಮವಾದಂಥ ಸಮಾಜವನ್ನು ನಿರ್ಮಿಸುವ ಹಾದಿಯಲ್ಲಿ ಅದು ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಇಷ್ಟು ಸಮಾಜಶಾಸ್ತ್ರ ಮತ್ತು ಇತರ ಸಮಾಜ ವಿಜ್ಞಾನಗಳ ಜೊತೆಗೆ ಇರುವಂಥ ಸಂಬಂಧದ ಬಗ್ಗೆ ವಿವರಣೆ. ಇನ್ನು ನೆಕ್ಸ್ಟು ಈ ಒಂದು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕೊಡುಗೆ ನೀಡಿದಂತಹ ವಿದೇಶಿ ಆರಂಭಿಕ ಸಮಾಜಶಾಸ್ತ್ರಜ್ಞರ ಬಗ್ಗೆ ನಾವಿವಾಗ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರುಗಳು. ನಾನು ಆರಂಭದಲ್ಲಿ ಹೇಳಿದ್ದೆ, ಈ ಪಾಠ ಆರಂಭಿಸುವಂಥ ಸಂದರ್ಭದಲ್ಲಿ ವಿದೇಶಿ ಸಮಾಜಶಾಸ್ತ್ರಜ್ಞರುಗಳು ಹಾಗೆ ಭಾರತೀಯ ಸಮಾಜಶಾಸ್ತ್ರಜ್ಞರುಗಳು. ಆರಂಭಿಕವಾಗಿ ಅವರು ಹೇಗೆ ಸಮಾಜಶಾಸ್ತ್ರದ ಬೆಳವಣಿಗೆಗೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಅಥವಾ ನೀಡಿದ್ರು ಅನ್ನೋಂಥ ಒಂದು ವಿಷಯವನ್ನು ನಾವು ತಿಳ್ಕೊಳ್ತಾ ಹೋಗ್ತೇವೆ. ಆ ಹಾದಿಯಲ್ಲಿ ಮೊದಲನೇ ವಿಷಯ
ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರುಗಳು. ಅವರು ಮುಖ್ಯವಾಗಿ 4 ಜನ ಬರ್ತಾರೆ. ಯಾರ್ಯಾರು ಅಂದರೆ ಆಗಸ್ಟ್ ಕಾಮ್ಟೆ, ಮ್ಯಾಕ್ಸ್ ವೆಬ್ಬರು, ಎಮಿಲಿ ಡರ್ಕಿಮು ಮತ್ತು ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಇವರು 4ರನ್ನು ನಾವು ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರು ಅಂತ ಹೇಳ್ತೀವಿ. ಅವರು ಈ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಹೇಗೆ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನುವಂಥ ಒಂದು ವಿಷಯವನ್ನು ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಹೀಗೆ ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರಲ್ಲಿ ಅತ್ಯಂತ ಮೊದಲಿಗರಾದಂಥವರು, ಪ್ರಮುಖರಾದಂಥವರು ಅಂದರೆ ಆಗಸ್ಟ್ ಕಾಮ್ಟೆ ಅಥವಾ ಆಗಸ್ಟ್ ಕೋಮ್ಟೆ ಅನ್ನುವಂಥ ಸಮಾಜಶಾಸ್ತ್ರಜ್ಞ. ಸಮಾಜಶಾಸ್ತ್ರಜ್ಞ ಅಂದರೆ ಸಮಾಜಶಾಸ್ತ್ರದ ಭಾಗವಾಗಿ ಸಮಾಜದ ಬಗ್ಗೆ ಅಧ್ಯಯನ ಮಾಡುವಂಥ ನಿಶಿತಮತಿಗಳನ್ನು ಅಥವಾ ವಿದ್ವಾಂಸರನ್ನು ಮತ್ತು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕೊಡುಗೆ ನೀಡಿದಂಥ ಮಹನೀಯರನ್ನು ಸಮಾಜಶಾಸ್ತ್ರಜ್ಞರು ಅಂತ ಹೇಳ್ತೀವಿ. ಆ ಹಾದಿಯಲ್ಲಿ ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞ ಅಂದರೆ ಆಗಸ್ಟ್ ಕಾಮ್ಟೆ ಅಂತ ಹೇಳ್ತೀವಿ. ಇವ್ರ ಜೀವಿತದ ಅವಧಿ 1798ರಿಂದ 1857ರ ಅವಧಿಯಲ್ಲಿ ಒಟ್ಟು 59 ವರ್ಷಗಳ ತನಕ ಇವರು ತಮ್ಮ ಜೀವಿತದ ಅವಧಿಯಲ್ಲಿ ಸಮಾಜಶಾಸ್ತ್ರ ಅನ್ನೋಂಥ ಒಂದು ವಿಷಯದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಿದರು. ಅಷ್ಟಲ್ಲದೆ ಸಮಾಜಶಾಸ್ತ್ರದ ಬೆಳವಣಿಗೆಗೆ ತಮ್ಮ ಬಹು ಮುಖ್ಯವಾದಂಥ ಕೊಡುಗೆಯನ್ನು ತಮ್ಮ ಜೀವಿತದ ಅವಧಿಯಲ್ಲಿ ನಿರ್ವಹಿಸಿದ್ರು ಅಥವಾ ಸಲ್ಲಿಸಿದ್ರು ಅನ್ನೋಂಥ ಒಂದು ವಿಷಯ ಗೊತ್ತಾಗುತ್ತೆ. ಇವರ ಬಾಲ್ಯದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಇವರ ಪೂರ್ಣ ಹೆಸರು ಆಗಸ್ಟ್ ಮೇರಿ ಫ್ರಾಂಕಾಯಿಸ್ ಝೇವಿಯರ್ ಕಾಮ್ಟೆ ಅಂತ. ಇವ್ರ ಪೂರ್ಣ ಹೆಸರು ಏನು? ಆಗಸ್ಟ್ ಮೇರಿ ಫ್ರಾಂಕಾಯಿಸ್ ಝೇವಿಯರ್ ಕಾಮ್ಟೆ ಅಂತ ಹೇಳ್ತಾರೆ. ಶಾರ್ಟ್ ಆಗಿ ಆಗಸ್ಟ್ ಕಾಮ್ಟೆ ಅಂತ ಹೇಳ್ತಾರೆ. ಇವರು ಎಲ್ಲಿ ಜನಿಸಿದ್ರಪ್ಪ ಅಂದರೆ ದಕ್ಷಿಣ ಫ್ರಾನ್ಸ್ನ ಮೋಂಟ್ ಫೆಲಿಯಾರ್ ಅನ್ನುವಂಥ ಪ್ಲೇಸಲ್ಲಿ ಜನಿಸ್ತಾರೆ. ಆಗಸ್ಟ್ ಕಾಮ್ಟೆ ಅವರ ಜನ್ಮಸ್ಥಳ ದಕ್ಷಿಣ ಫ್ರಾನ್ಸ್ನಲ್ಲಿ ಬರುವಂತಹ ಮೋಂಟ್ ಫೆಲಿಯಾರ್ ಅನ್ನುವಂಥ ಪ್ಲೇಸಲ್ಲಿ 1798ರಲ್ಲಿ ಆಗಸ್ಟ್ ಕಾಮ್ಟೆ ಅವರು ಜನಿಸಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಇವರು ಒಂದು ಕ್ಯಾಥೋಲಿಕ್ ಸಮುದಾಯದಲ್ಲಿ, ನಾವೇನು ಕ್ರಿಶ್ಚಿಯನ್ ಪಂಗಡದಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ 2 ಪಂಗಡವನ್ನು ಕಾಣ್ತೇವೆ. ಒಂದು ಕ್ಯಾಥೋಲಿಕ್ಕರು, ಮತ್ತೊಂದು ಪ್ರೊಟೆಸ್ಟೆಂಟರು ಅನ್ನುವಂಥದ್ದು. ಇವರು ಮುಖ್ಯವಾಗಿ ಕ್ಯಾಥೋಲಿಕ್ ಅನ್ನುವಂಥ ಪಂಗಡದಲ್ಲಿ ದಕ್ಷಿಣ ಫ್ರಾನ್ಸ್ನ ಮೋಂಟ್ ಫೆಲಿಯಾರ್ ಅನ್ನುವಂಥ ಪ್ಲೇಸಲ್ಲಿ 1798 ಜನವರಿ 19ರಂದು ಜನಿಸಿದ್ರು ಅನ್ನುವಂಥದ್ದು. ಹಾಗೆ ಅವರು ಆರಂಭದಲ್ಲಿ ಇಂಪೀರಿಯಲ್ ಅನ್ನುವಂಥ ಸ್ಕೂಲಲ್ಲಿ ಶಿಕ್ಷಣವನ್ನು ಪಡೀತಾರೆ. ನಂತರ ಇಕೋಲ್ ಅನ್ನುವಂಥ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಇವರು ಲೆಕ್ಚರರ್ ಆಗಿ, ಅಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಇವರು ಆ ಸಂದರ್ಭದಲ್ಲಿ ಒಬ್ಬ ಚಿಂತಕರಾಗಿ, ಒಬ್ಬ ಸಂಘಜೀವಿಯಾಗಿ, ಒಬ್ಬ ಸಮಾಜ ತತ್ವಜ್ಞಾನಿಯಾಗಿ ತಮ್ಮ ಕೊಡುಗೆಯನ್ನು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಸಲ್ಲಿಸಿದ್ರು ಅನ್ನುವಂಥದ್ದು. ಹೀಗಾಗಿ ನಾವು ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ? ಆಗಸ್ಟ್ ಕಾಮ್ಟೆ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾಕೆ ಅಂದರೆ ಆರಂಭದಲ್ಲಿ ಸಮಾಜಶಾಸ್ತ್ರದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡ್ತಾರೆ. ಜೊತೆಗೆ ಈ ಸಮಾಜಶಾಸ್ತ್ರಕ್ಕೆ ವಿಜ್ಞಾನದ ಸ್ಥಾನಮಾನ ಸಿಗುವಂತೆ ಮಾಡ್ತಾರೆ. ಹೀಗಾಗಿ ಆ ಸಮಾಜಶಾಸ್ತ್ರದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ರಿಂದಾಗಿ, ಜೊತೆಗೆ ಸಮಾಜಶಾಸ್ತ್ರವು ಕೂಡ ಒಂದು ವಿಜ್ಞಾನ ಅನ್ನೋಂಥ ಒಂದು ಬಹುಮತ ಅಥವಾ ಒಪ್ಪಿಗೆ ಸಿಗೋದಕ್ಕೆ ಇವರ ಪಾತ್ರ ಬಹು ದೊಡ್ಡದಾಗಿರೋದ್ರಿಂದಾಗಿ 2 ದೃಷ್ಟಿಯಲ್ಲಿ ಇವರನ್ನ ಸಾಮಾಜಿಕ ಪಿತಾಮಹ ಅಥವಾ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ. ಇಲ್ಲಿ ಮುಖ್ಯವಾಗಿ ಇವರ ಈ ಒಂದು ಪ್ರಯತ್ನದ ಹಾದಿಯಲ್ಲಿ ಇವರಿಗೆ ಬೆಂಬಲವಾಗಿ ನಿಂತಂಥವರು ಅಥವಾ ಅವರ ಒಂದು ವಾದವನ್ನು ಸಮರ್ಪಕವಾಗಿ ಬೆಂಬಲಿಸಿದಂಥವರು ಅಂದರೆ ಎಮಿಲಿ ಡರ್ಕಿಮು, ಮ್ಯಾಕ್ಸ್ ವೆಬ್ಬರು ಮತ್ತು ಇನ್ನಿತರ ಸಮಾಜಶಾಸ್ತ್ರಜ್ಞರು ಅಂತ ನಾವು ಹೇಳ್ಬೋದು. ಇದ್ರ ಜೊತೆಗೆ
ಪ್ರಪ್ರಥಮ ಬಾರಿಗೆ 1839ರಲ್ಲಿ ಈ ಸಮಾಜಶಾಸ್ತ್ರ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ, ಒಂದು ಕಲ್ಪನೆಯನ್ನ ಅವರು ಅನುಷ್ಠಾನಕ್ಕೆ ತಂದರು ಅಥವಾ ಇಂಟ್ರಡ್ಯೂಸ್ ಮಾಡಿದ್ರು ಅಂತ ಹೇಳ್ತಾರೆ. ಮುಖ್ಯವಾಗಿ 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಈ ಪಾಸಿಟಿವ್ ಫಿಲಾಸಫಿ ಅನ್ನುವಂಥ ವಿಷಯದ ಬಗ್ಗೆ ಇವರು ಅಧ್ಯಯನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಥವಾ ಉಪನ್ಯಾಸ ನೀಡ್ತಾ ಇದ್ದಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಲ್ಲೇ ಮೊದಲಿಗೆ ಸಮಾಜಶಾಸ್ತ್ರ ಅಥವಾ ಸೋಷಿಯಾಲಜಿ ಅನ್ನುವಂಥ ಒಂದು ಪದವನ್ನು ಇವರು ಬಳಸಿದ್ರು ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಹೊಸ ಹೊಸ ಪದಗಳ ಹುಟ್ಟಿಗೆ ಸೃಷ್ಟಿಗೆ ಕಾರಣ ಆಗ್ತಾ ಹೋಗ್ತಾರೆ. ಹಾಗೆ ಆ ಭಾಷೆಯ ಪದಗಳ ಸಂಪತ್ತು ಹೆಚ್ಚುತ್ತಾ ಹೋಗುವಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗೆ ಮೊಟ್ಟ ಮೊದಲ ಬಾರಿಗೆ 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಅನ್ನುವಂಥ ವಿಷಯದ ಬಗ್ಗೆ ಉಪನ್ಯಾಸ ಅಥವಾ ಲೆಕ್ಚರಿಂಗ್ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಸಮಾಜಶಾಸ್ತ್ರ ಅನ್ನುವಂಥ ಒಂದು ಪದವನ್ನು ಇವರು ಮೊಟ್ಟ ಮೊದಲಿಗೆ ಬಳಸಿದ್ರು ಅನ್ನುವಂಥದ್ದು. ಹೀಗೆ ತಮ್ಮ 59 ವರ್ಷಗಳ ಜೀವಿತದ ಅವಧಿಯಲ್ಲಿ ಸಮಾಜಶಾಸ್ತ್ರದ ಪಿತಾಮಹರಾಗಿ ಇವರು ಸಮಾಜಶಾಸ್ತ್ರದ ಬೆಳವಣಿಗೆಗೆ ತಮ್ಮ ಬಹುಮುಖ್ಯವಾದಂಥ ಒಂದು ಕೊಡುಗೆಗಳನ್ನು ಸಲ್ಲಿಸಿದ್ದಾರೆ ಅನ್ನುವಂಥದ್ದು. ಹಾಗಾದರೆ ಅವರು ಈ ಸಮಾಜಶಾಸ್ತ್ರಕ್ಕೆ ಸಲ್ಲಿಸಿದಂಥ ಕೊಡುಗೆಗಳು ಯಾವ್ಯಾವಪ್ಪ ಅಂದರೆ 1839ರಲ್ಲಿ ಅವರು ಬರೆದಂಥ ಕೃತಿ ಪಾಸಿಟಿವ್ ಫಿಲಾಸಫಿ ಅನ್ನುವಂಥದ್ದು. ಹಾಗೆ 1851ರಲ್ಲಿ ಬರೆದಂತಹ ಪಾಸಿಟಿವ್ ಪಾಲಿಟಿ ಅನ್ನುವಂಥದ್ದು. 1851 ಪಾಸಿಟಿವ್ ಪಾಲಿಟಿ ಅನ್ನುವಂಥ ಒಂದು ಕೃತಿ ಆಗಿರ್ಬೋದು. ಹಾಗೆ 1857ರಲ್ಲಿ ಅವರು ಬರೆದಂತಹ ಮಾನವತಾ ಧರ್ಮ, ಮಾನವತಾ ಧರ್ಮ ಅನ್ನುವಂಥ ಕೃತಿ ಆಗಿರ್ಬೋದು. ಹೀಗೆ ಈ ಹಲವಾರು ಗ್ರಂಥಗಳನ್ನು ಬರೆಯೋದ್ರ ಮೂಲಕವಾಗಿ ಸಮಾಜಶಾಸ್ತ್ರದ ಪಿತಾಮಹ ಅಂತ ಅನ್ನಿಸ್ಕೊಂಡ್ರು. ಹಾಗೆ ಸಮಾಜಶಾಸ್ತ್ರದ ಬೆಳವಣಿಗೆಗೆ ತಮ್ಮ ಅದ್ಭುತವಾದಂಥ ನೆರವನ್ನು ಅಥವಾ ಸಹಾಯವನ್ನು ನೀಡಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಇಷ್ಟು ಸಮಾಜಶಾಸ್ತ್ರದ ಪಿತಾಮಹರಾಗಿ ಆಗಸ್ಟ್ ಕಾಮ್ಟೆ ಅವರು ನೀಡಿರುವಂಥ ಕೊಡುಗೆಗಳು. ಇಷ್ಟೆಲ್ಲ ಸಾಧನೆ ಮಾಡಿದಂಥ ಆಗಸ್ಟ್ ಕಾಮ್ಟೆ ಅವರು ಕೊನೆಗೆ ಸೆಪ್ಟೆಂಬರ್ 5, 1857ರಲ್ಲಿ ತಮ್ಮ 59ನೇ ವಯಸ್ಸಿನಲ್ಲಿ ಮರಣವನ್ನು ಹೊಂದಿದ್ರು ಅನ್ನೋಂಥದ್ದು ಗೊತ್ತಾಗುತ್ತೆ. ಇಷ್ಟು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಆಗಸ್ಟ್ ಕಾಮ್ಟೆಯವರ ಕೊಡುಗೆಗಳು. ಇದು ಆಗಸ್ಟ್ ಕಾಮ್ಟೆಯವರ ಬಗ್ಗೆ ವಿವರಣೆ. ಮುಖ್ಯವಾಗಿ ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾಕೆ ಅಂದರೆ ಸಮಾಜಶಾಸ್ತ್ರದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ರ ಜೊತೆಗೆ ವಿಜ್ಞಾನದ ಸ್ಥಾನಮಾನ ಸಿಗೋ ಹಾಗೆ ಇವರು ಮಾಡಿದ್ರು ಅನ್ನುವಂಥದ್ದು. ಜೊತೆಗೆ ಮೊಟ್ಟ ಮೊದಲ ಬಾರಿಗೆ 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಅನ್ನುವಂಥ ಒಂದು ವಿಷಯದ ಬಗ್ಗೆ ಉಪನ್ಯಾಸ ನೀಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಮಾಜಶಾಸ್ತ್ರ ಅನ್ನುವಂಥ ಒಂದು ಪದವನ್ನು ಬರೆದ್ರು. ಹಾಗೆ ತಮ್ಮ ಜೀವಿತದ ಅವಧಿಯಲ್ಲಿ ಹಲವಾರು ಕೃತಿಗಳನ್ನು ಬರೆಯೋದ್ರ ಮೂಲಕವಾಗಿ ಇವರು ಸಮಾಜಶಾಸ್ತ್ರದ ಬೆಳವಣಿಗೆಗೆ ತಮ್ಮ ಕೊಡುಗೆಯನ್ನು ನೀಡಿದ್ರು ಅನ್ನೋದು ಗೊತ್ತಾಗುತ್ತೆ. ವಿಶೇಷವಾಗಿ 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಅನ್ನುವಂಥ ಕೃತಿ ಬರೀತಾರೆ. ಹಾಗೆ 1851ರಲ್ಲಿ ಪಾಸಿಟಿವ್ ಪಾಲಿಟಿ ಅನ್ನುವಂಥ ಕೃತಿಯನ್ನು ಬರೀತಾರೆ. 1852ರಲ್ಲಿ ಮಾನವತಾ ಧರ್ಮ ಅನ್ನೋಂಥ ಒಂದು ಕೃತಿಯನ್ನು ಬರೆಯೋದ್ರ ಮೂಲಕವಾಗಿ ಸಮಾಜಶಾಸ್ತ್ರದ ಬಗ್ಗೆ, ಸಮಾಜಶಾಸ್ತ್ರದ ಬೆಳವಣಿಗೆಯ ಬಗ್ಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿದ್ದಾರೆ. ಇಷ್ಟು ಸಮಾಜಶಾಸ್ತ್ರದ ಬಗ್ಗೆ ಆಗಸ್ಟ್ ಕಾಮ್ಟೆಯವರ ಕೊಡುಗೆಗಳು. ಓಕೆನಾ? ಇಷ್ಟು ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರಾಗಿರುವಂತಹ ಆಗಸ್ಟ್ ಕಾಮ್ಟೆಯವರ ಬಗ್ಗೆ ವಿವರಣೆ. ಇನ್ನು ನೆಕ್ಸ್ಟು ಈ ಆಗಸ್ಟ್ ಕಾಮ್ಟೆಯ ನಂತರ ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ತಮ್ಮ ಛಾಪನ್ನು ಮೂಡಿಸಿರುವಂಥ ಮತ್ತೊಬ್ಬ ಆರಂಭಿಕ ಸಮಾಜಶಾಸ್ತ್ರಜ್ಞ ಅಂದರೆ ಅವರು ಕಾರ್ಲ್ ಮಾರ್ಕ್ಸ್ ಅಂತ.
ಕಾರ್ಲ್ ಮಾರ್ಕ್ಸ್. ಇವರು ಜೀವಿತದ ಅವಧಿ 1818ರಿಂದ 1883, ಒಟ್ಟಾರೆ 65 ವರ್ಷಗಳ ತನಕ ಇವರು ಬದುಕಿದ್ರು ಅನ್ನುವಂಥದ್ದು. ಮುಖ್ಯವಾಗಿ ಜರ್ಮನಿಯ ಟ್ರಿಯರ್ ಅನ್ನುವಂಥ ಪ್ಲೇಸಲ್ಲಿ ಇವರು ಜನಿಸ್ತಾರೆ. ಜರ್ಮನಿಯ ಟ್ರಿಯರ್ ಅಥವಾ ಟ್ರಯರ್ ಅನ್ನುವಂಥ ಪ್ಲೇಸಲ್ಲಿ 1818 ಮೇ 5ರಂದು ಕಾರ್ಲ್ ಮಾರ್ಕ್ಸ್ ಅವರು ಜನಿಸಿದ್ರು ಅಂತಾರೆ. ಇವ್ರ ತಾಯಿ ಮತ್ತು ತಂದೆ ಹೀನ್ರಿಚ್ ಅನ್ನೋಂಥವ್ರು, ತಾಯಿ ಹೆನ್ರಿಯಟ್ ಮಾರ್ಕ್ಸ್ ಅನ್ನೋಂಥವ್ರು, ಮತ್ತು ಇವರು ಹೆಂಡತಿ ಜೆನ್ನಿವಾನ್ ಅನ್ನೋಂಥವ್ರು. ಇವರು ತಮ್ಮ ಜೀವಿತದ ಅವಧಿಯಲ್ಲಿ ಒಬ್ಬ ಚಿಂತಕರಾಗಿ, ಒಬ್ಬ ಕ್ರಾಂತಿಕಾರಿಯಾಗಿ, ಒಬ್ಬ ಚತುರರಾಗಿ, ಒಬ್ಬ ಸಂಘಟಕರಾಗಿ, ಒಬ್ಬ ತೀಕ್ಷ್ಣ ಬರಹಗಾರರಾಗಿ ಸಮಾಜದಲ್ಲಿ ನಡೀತಾ ಇದ್ದಂಥ ಶೋಷಣೆಯನ್ನ ಹೊಡೆದೋಡಿಸುವಂಥ ಅಥವಾ ಮೂಲೋತ್ಪಾಟನೆ ಮಾಡುವಂಥ ಉದ್ದೇಶಕ್ಕಾಗಿ ತಮ್ಮ ತೀಕ್ಷ್ಣ ಬರಹಗಳ ಮೂಲಕವಾಗಿ ಸಮಾಜದಲ್ಲಿ ಒಂದು ವಾಸ್ತವಿಕ ಪರಿಜ್ಞಾನವನ್ನು ಮೂಡಿಸುವಂಥ ಕೆಲಸ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ವಿಶೇಷವಾಗಿ ಇವರೇನು ಒಂದು ವರ್ಗ ಸಂಘರ್ಷ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ವರ್ಗ ಸಂಘರ್ಷ ಸಿದ್ಧಾಂತದ ಪ್ರತಿಪಾದಕರು ಅಂತ ನಾವು ಇವರನ್ನು ಕರಿತೇವೆ. ಏನಿದು ವರ್ಗ ಸಂಘರ್ಷದ ಸಿದ್ಧಾಂತ ಅಂದರೆ ಅವ್ರು ಹೇಳ್ತಾರೆ, ಇತಿಹಾಸ ಅನ್ನುವಂಥದ್ದು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟ ಅಂತ ಹೇಳ್ತಾರೆ. ಉಳ್ಳವರು ಅಂದರೆ ಶ್ರೀಮಂತರು, ಇಲ್ಲದವರು ಅಂದರೆ ಬಡವರು. ಈ ಬಡವರು ಎಲ್ಲಿ ತನಕ ತಡ್ಕೊಳ್ತಾರೆ ಅಂದರೆ ತಮ್ಮ ಹೊಟ್ಟೆ ಹಸಿವನ್ನು ತಡ್ಕೊಳ್ಳೋ ತನಕ ತಡ್ಕೊಳ್ತಾರೆ. ಎಲ್ಲಿಗೆ ತಮ್ಮ ಹೊಟ್ಟೆ ಹಸಿವನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗಲ್ವೋ ಅಲ್ಲಿಯವರೆಗೆ, ಆಮೇಲೆ ಅವರು ಉಳ್ಳವರ ಮೇಲೆ ಹೋರಾಟವನ್ನು ಮಾಡ್ತಾರೆ. ಹೀಗೆ ಇಲ್ಲದವರ ಮೇಲೆ ಆಗುವಂಥ ಶೋಷಣೆ ಏನಿದೆಯಲ್ಲ, ಆರ್ಥಿಕ ಶೋಷಣೆ, ಅದನ್ನು ಹೋಗಲಾಡಿಸಲಿಕ್ಕಾಗಿ ವರ್ಗ ಸಂಘರ್ಷ ಹೋರಾಟ ಅತಿ ಅವಶ್ಯಕ ಅನ್ನುವಂಥ ಒಂದು ಸತ್ಯವನ್ನು ಕಾರ್ಲ್ ಮಾರ್ಕ್ಸು ಸಾಮಾಜಿಕ ವ್ಯವಸ್ಥೆಗೆ, ಇಲ್ಲದವರಿಗೆ ಪ್ರತಿಪಾದಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇದನ್ನು ವರ್ಗ ಸಂಘರ್ಷ ಸಿದ್ಧಾಂತ ಅಂತ ಹೇಳ್ತೀವಿ. ಅವ್ರು ಹೇಳ್ತಾರೆ ಹ್ಯಾವ್ಸ್ ಮತ್ತು ಹ್ಯಾವ್ಸ್ ನಾಟ್ ಅಂತ ಹೇಳ್ತಾರೆ. ಉಳ್ಳವರು ಮತ್ತು ಉಳ್ಳದವರು ಅಥವಾ ಇಲ್ಲದವರು, ಇವರಿಬ್ಬರ ಮಧ್ಯದ ಹೋರಾಟವೇ ವರ್ಗ ಸಂಘರ್ಷ ಸಿದ್ಧಾಂತ ಅಂತ ಹೇಳ್ತಾರೆ. ಅಂದರೆ ಈ ಮೇಲ್ವರ್ಗದವರು ಅಥವಾ ಶ್ರೀಮಂತರು, ಉಳ್ಳವರು ಈ ಇಲ್ಲದವರ ಮೇಲೆ ಹೇಗೆ ತಮ್ಮ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ರಲ್ಲ, ಶೋಷಣೆಯನ್ನು ಮಾಡ್ತಾ ಇದ್ರಲ್ಲ, ಅದನ್ನು ಬದಿಗೊತ್ತಿ ಅದನ್ನು ಹತ್ತಿಕ್ಕಿ ಅನ್ನುವಂಥ ಒಂದು ಸತ್ಯವನ್ನು ಅಥವಾ ಸಂಘರ್ಷದ ವಾತಾವರಣವನ್ನು ಆ ಸಾಮಾಜಿಕ ವ್ಯವಸ್ಥೆಗೆ ಬಿತ್ತುವಂಥ ಕೆಲಸವನ್ನು ಇವರು ಮಾಡಿದರು ಅನ್ನುವಂಥದ್ದು ಗೊತ್ತಾಗುತ್ತೆ. ವಿಶೇಷವಾಗಿ ಈ ದುಡಿಯುವ ವರ್ಗಗಳು ಮತ್ತು ಆ ಕಾರ್ಮಿಕರು ಏನಿದಾರಲ್ಲ, ಅವರ ಮಧ್ಯೆ ನಡೆಸಿದಂಥ, ಅವರು ಕುರಿತು ನಡೆಸಿದಂಥ ಒಂದು ಚಿಂತನೆ ಆಗಿರ್ಬೋದು, ಅಧ್ಯಯನ ಆಗಿರ್ಬೋದು, ಅಥವಾ ಬರವಣಿಗೆಗಳಾಗಿರ್ಬೋದು, ಅದು ಈ ಇಲ್ಲದವರಾಗಿ ಕಾರ್ಮಿಕರ ಬದುಕನ್ನು ಬದಲಾಯಿಸ್ತು, ಅವರ ಬದುಕಿನ ಹಾದಿಯಲ್ಲಿ ಒಂದು ಬದಲಾವಣೆಯನ್ನು ತಂತು ಅಂತ ಹೇಳ್ತಾರೆ. ಆ ಬದಲಾವಣೆಗೆ ಮೂಲ ಪ್ರೇರಣೆ ಆದಂಥದ್ದು ಅಥವಾ ಕಾರಣವಾದಂಥದ್ದು ವರ್ಗ ಸಂಘರ್ಷ ಹೋರಾಟ ಅಂತ ಹೇಳ್ತೀವಿ. ಇದರ ಪ್ರತಿಪಾದಕರು ಕಾರ್ಲ್ ಮಾರ್ಕ್ಸ್ ಆಗಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಇವರು ತಮ್ಮ ಜೀವಿತದ ಅವಧಿಯಲ್ಲಿ ಹಲವಾರು ಗ್ರಂಥಗಳನ್ನು ಬರೆಯೋದ್ರ ಮೂಲಕವಾಗಿ ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಸಲ್ಲಿಸ್ತಾರೆ. ಮುಖ್ಯವಾಗಿ 1865ರಲ್ಲಿ ಬರೆದಂಥ ದಾಸ್ ಕ್ಯಾಪಿಟಲ್ ಅನ್ನುವಂಥ ಕೃತಿ ಆಗಿರ್ಬೋದು, ಹಾಗೆ 1845ರಲ್ಲಿ ಬರೆದಂಥ ದಿ ಜರ್ಮನ್ ಐಡಿಯಾಲಜಿ ಅನ್ನುವಂಥ ಕೃತಿ ಆಗಿರ್ಬೋದು, ಹಾಗೆ ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನುವಂಥ ಕೃತಿ 1848ರಲ್ಲಿ ಬರೆದಂಥದ್ದಾಗಿರ್ಬೋದು. ಇವೆಲ್ಲ ಕೃತಿಗಳನ್ನು ಬರೆಯೋದ್ರ ಮೂಲಕವಾಗಿ ಕಾರ್ಮಿಕರು ಮತ್ತು ಕುಶಲಕರ್ಮಿಗಳಿದಾರಲ್ಲ, ಅವ್ರ ಮೇಲೆ ಆಗ್ತಾ ಇದ್ದಂಥ ಸಂಘರ್ಷವನ್ನು ಅಥವಾ ಶೋಷಣೆಯನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಿದರು ಅನ್ನೋಂಥದ್ದು. ಇಷ್ಟೆಲ್ಲ ಸಾಧನೆ ಮಾಡಿದಂಥ ವ್ಯಕ್ತಿ ಮಾರ್ಚ್ 14, 1883ರಲ್ಲಿ ತಮ್ಮ 65ನೇ ವರ್ಷದಲ್ಲಿ ಮರಣವನ್ನು ಹೊಂದಿದ್ರು ಅಂತ ಹೇಳ್ತಾರೆ. ಆದರೆ ಅವರು ಸತ್ತು ಸುಮಾರು 1.5 ಶತಮಾನ ಆಗಿದ್ರು ಕೂಡ, ಆಗ್ತಾ ಬಂದಿದ್ರು ಕೂಡ
ಅವರ ಚಿಂತನೆಗಳು ಇಂದಿನ ವಾಸ್ತವಿಕ ಪ್ರಪಂಚಕ್ಕೆ ಸಾಕ್ಷಿಯಾಗಿದ್ದಾವೆ. ಇನ್ನೂ ಕೂಡ ಅವು ಅನುಗುಣವಾಗಿ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇದ್ದಾವೆ ಅನ್ನೋದನ್ನು ನಾವು ಗಮನಿಸ್ಬೋದು. ಹೀಗೆ ತಮ್ಮ ಜೀವಿತದ ಅವಧಿಯಲ್ಲಿ ವಾಸ್ತವಿಕ ಸತ್ಯವನ್ನು ಜನತೆಗೆ ನೀಡೋದ್ರ ಮೂಲಕವಾಗಿ ವರ್ಗ ಸಂಘರ್ಷಕ್ಕೆ, ಕಾರ್ಮಿಕರ ಮೇಲೆ ಆಗ್ತಾ ಇದ್ದಂಥ ಶೋಷಣೆಗೆ ಇವರು ಹತ್ತಿಕ್ಕುವಂಥ ಒಂದು ಕೆಲಸವನ್ನು, ಆ ಅರಿವನ್ನು ಕಾರ್ಮಿಕರಲ್ಲಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕಾರ್ಲ್ ಮಾರ್ಕ್ಸ್ ರವರು ತಮ್ಮದೇ ಆದಂಥ ಕೊಡುಗೆಗಳನ್ನು ಕೂಡ ನೀಡಿದ್ದಾರೆ ಅನ್ನುವಂಥದ್ದು ವಿಶೇಷವಾಗಿ ಇವರು ಪ್ರತಿಪಾದಿಸಿದಂತಹ ವರ್ಗ ಸಂಘರ್ಷ ಹೋರಾಟ ಅನ್ನುವಂಥ ಒಂದು ಸಿದ್ಧಾಂತ. ಇದ್ರ ಜೊತೆಗೆ ಇವರು ಬರೆದಂಥ ಕೃತಿಗಳು ದಾಸ್ ಕ್ಯಾಪಿಟಲ್ ಅನ್ನುವಂಥದ್ದು 1865ರಲ್ಲಿ ಬರೆದಂಥದ್ದು. ನೆಕ್ಸ್ಟ್ ದಿ ಹೋಲಿ ಫ್ಯಾಮಿಲಿ ಅನ್ನುವಂಥ ಕೃತಿ, ಹಾಗೆ ದಿ ಜರ್ಮನ್ ಐಡಿಯಾಲಜಿ ಅನ್ನುವಂಥ ಕೃತಿ 1845ರಲ್ಲಿ ಬರೆದಂಥದ್ದು, ಹಾಗೆ 1848ರಲ್ಲಿ ಬರೆದಂತಹ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನೋಂಥ ಒಂದು ಕೃತಿ ಅವರು ಬರೆದಂಥ ಪ್ರಮುಖ ಕೃತಿಗಳಾಗಿದ್ದಾವೆ ಅನ್ನೋಂಥದ್ದು. ಆ ಮೂಲಕವಾಗಿ ಸಮಾಜಶಾಸ್ತ್ರದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು. ಇಷ್ಟು ಮಕ್ಕಳೇ ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರಾದಂತಹ ಆಗಸ್ಟ್ ಕಾಮ್ಟೆ ಮತ್ತು ಕಾರ್ಲ್ ಮಾರ್ಕ್ಸ್ ರವರ ಬಗ್ಗೆ ವಿವರಣೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಎಮಿಲಿ ಡರ್ಕೀಮು ಮತ್ತು ಈ ಒಂದು ಇನ್ನಿತರ ಒಂದು ಮ್ಯಾಕ್ಸ್ ವೆಬ್ಬರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗೆ ನಮ್ಮ ಭಾರತೀಯ ಸಮಾಜಶಾಸ್ತ್ರಜ್ಞರ ಬಗ್ಗೆ ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಇಷ್ಟು ಇವತ್ತಿನ ವಿಷಯ. ಮುಖ್ಯವಾಗಿ ಇತರ ಸಮಾಜ ವಿಜ್ಞಾನಗಳ ಜೊತೆಗೆ ಸಮಾಜಶಾಸ್ತ್ರದ ಸಂಬಂಧ, ಸಮಾಜಶಾಸ್ತ್ರದ ಮಹತ್ವ, ಹಾಗೆ ಸಮಾಜಶಾಸ್ತ್ರದ ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರ ಬಗ್ಗೆ ವಿವರಣೆ. ಓಕೆನಾ? ಇಷ್ಟು ವಿಷಯ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ಇಲ್ಲ ಅಂದರೆ ಹೋಮ್ವರ್ಕ್ ತಗೊಳ್ಳಿ. ಏನಾದರೂ ಡೌಟ್ಸ್ ಇದೆಯಾ? ಏನು ಡೌಟ್ಸ್ ಇಲ್ವಾ? ಇಲ್ಲ. ಹಾಗಾದರೆ ಹೋಮ್ವರ್ಕಿಗೆ ತಗೊಳ್ಳಿ ಪ್ರಶ್ನೆನ. ಸಮಾಜಶಾಸ್ತ್ರದ ಮಹತ್ವವನ್ನು ತಿಳಿಸಿ. ಸಮಾಜಶಾಸ್ತ್ರದ ಮಹತ್ವವನ್ನು ತಿಳಿಸಿ. ಎರಡನೇ ಪ್ರಶ್ನೆ, ಸಮಾಜಶಾಸ್ತ್ರವು ಇತರೆಲ್ಲ ಸಮಾಜ ವಿಜ್ಞಾನಗಳ ಜೊತೆ ಹೇಗೆ ಸಂಬಂಧವನ್ನು ಮತ್ತು ವ್ಯತ್ಯಾಸವನ್ನು ಹೊಂದಿದೆ. ಕೊನೆ ಪ್ರಶ್ನೆ, ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಆಗಸ್ಟ್ ಕಾಮ್ಟೆ ಮತ್ತು ಕಾರ್ಲ್ ಮಾರ್ಕ್ಸ್ ರವರ ಕೊಡುಗೆಗಳೇನು? ಇಷ್ಟು ಪ್ರಶ್ನೆನ ಬರ್ಕೊಂಬರ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇತರ ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರು ಎಮಿಲಿ ಡರ್ಕೀಮು ಮತ್ತು ಮ್ಯಾಕ್ಸ್ ವೆಬ್ಬರ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಆ ನಂತರದಲ್ಲಿ ನಮ್ಮ ಭಾರತೀಯ ಸಮಾಜಶಾಸ್ತ್ರಜ್ಞರು, ಉದಾಹರಣೆ ಅಂಬೇಡ್ಕರ್ ಆಗಿರ್ಬೋದು, ಇರಾವತಿ ಕರ್ವೆ ಆಗಿರ್ಬೋದು, AR ದೇಸಾಯಿ ಆಗಿರ್ಬೋದು, ಅಥವಾ C ಪಾರ್ವತಮ್ಮ ಆಗಿರ್ಬೋದು, ಇವರೆಲ್ಲ ಕೊಡುಗೆಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಓಕೆ, ಥ್ಯಾಂಕ್ ಯು.